ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇಂದು ಬಹಳ ಭಯಂಕರವಾಗಿರುವಂತಹ ಶಕ್ತಿಯುತವಾಗಿರುವ ಹುಣ್ಣಿಮೆ ಮುಗಿದಿದೆ. ನಾಳೆ ಜನವರಿ 4 ಭಾನುವಾರ. ನಾಳೆಯ ಒಂದು ಭಾನುವಾರದಿಂದ ಈ ರಾಶಿಯವರಿಗೆ ಸಂಪೂರ್ಣವಾಗಿ ಸೂರ್ಯದೇವನ ಅನುಗ್ರಹ ಆಶೀರ್ವಾದ ದೊರೆಯುತ್ತದೆ. ಇದರಿಂದಾಗಿ ಈ ರಾಶಿಯವರ ಕಷ್ಟಗಳಿಂದ ಮುಕ್ತಿ, ಸಂಪತ್ತು ಪ್ರಾಪ್ತಿ, ಎಲ್ಲ ರೀತಿಯ ಒಂದು ಕಷ್ಟಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುವಂತಹ ಅದ್ಭುತವಾದ ಸಮಯವಾಗಿರುತ್ತೆ. ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ವಿಶೇಷವಾದ ಲಾಭವನ್ನು ಬರಮಾಡಿಕೊಳ್ತಾರೆ, ಯಾವೆಲ್ಲ ಕಷ್ಟಗಳಿಂದ ಹೊರಗೆ ಬರ್ತಾರೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ಈ ರಾಶಿ ಚಕ್ರದವರಿಗೆ ಅನುಗುಣವಾಗಿ ಉದ್ಯೋಗದಲ್ಲಿ ಭವಿಷ್ಯ ಬದಲಾಗುತ್ತೆ. ಈ ಸಮಯ ಉದ್ಯೋಗದಲ್ಲಿ ಸ್ಥಿರತೆ, ಭಯ ಮತ್ತು ಭ್ರಮಣೆ ದೂರವಾಗುತ್ತೆ. ನಿಮ್ಮ ಸ್ವಂತ ಪ್ರೇರಣೆಯಿಂದ ಎಲ್ಲವನ್ನ ಎದುರಿಸ್ತೀರಾ. ಪ್ರತಿಯೊಂದು ರಾಶಿಗೂ ಕೂಡ ವೃತ್ತಿ ಅವಕಾಶಗಳು, ಸವಾಲು ಮತ್ತು ಯಶಸ್ಸಿನ ಮಾರ್ಗ ಗೋಚರಿಸ್ತಾ ಹೋಗುತ್ತೆ. ಒಟ್ಟಾರೆ ಈ ರಾಶಿಯವರಿಗೆ ಭಾನುವಾರದಿಂದ ಸಿಹಿ ಸುದ್ದಿ ಕಾದಿದೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕಷ್ಟಗಳು ದೂರವಾಗುತ್ತೆ. ಸೂರ್ಯದೇವನ ಸಂಪೂರ್ಣವಾದ ಅನುಗ್ರಹದಲ್ಲಿ ನಿಮ್ಮ ಜೀವನದ ವೈವಾಹಿಕ ಜೀವನದಲ್ಲಿ ಸಂತೋಷದ ಕ್ಷಣಗಳು ಕಳೆಯಬಹುದು. ಉದ್ಯೋಗದಲ್ಲಿ ಬದಲಾವಣೆ ಗಟ್ಟಿಯಾಗುತ್ತದೆ. ಸಂದರ್ಶನದ ಮೂಲಕ ಅವಕಾಶ ಬರುತ್ತದೆ. ಹೊಸ ಕೆಲಸ ಆರಂಭದಲ್ಲಿ ಒತ್ತಡದಾಯಕ ಅಂತ ಅನಿಸಿದ್ರು ಕೂಡ ಮುಂದೆ ಸ್ಥಾನಮಾನ ಹೆಚ್ಚಿಗೆ ಆಗುತ್ತೆ. ಆತುರದ ನಿರ್ಧಾರದಿಂದ ತಪ್ಪು ಆಯ್ಕೆ ಮಾಡಬೇಡಿ. ಸ್ವಂತ ಸಾಮರ್ಥ್ಯವನ್ನು ತೋರಿಸಿದರೆ ಹಿರಿಯರ ಗಮನವನ್ನು ಸೆಳೆತೀರಾ. ಖಾಸಗಿ ಕ್ಷೇತ್ರದಲ್ಲಿ ಲಾಭ ಇರುತ್ತೆ. ಈ ರಾಶಿಯವರಿಗೆ ಕೋಪದ ನಿಯಂತ್ರಣ ಅವಶ್ಯಕವಾಗಿ ಬೇಕಾಗಿರುತ್ತೆ. ಒಟ್ಟಾರೆಯಾಗಿ ನಿಮ್ಮ ಮನಸ್ಸು ಸಂತೋಷವಾಗಿರುತ್ತೆ. ಹೊಸ ಕೆಲಸವನ್ನ ಮಾಡುವಂತಹ ಸಾಧ್ಯತೆ ಇದೆ. ಈ ರಾಶಿಯವರ ಜವಾಬ್ದಾರಿಗಳು ಬದಲಾವಣೆಗಳ ಯೋಗವಿದೆ. ಈ ರಾಶಿಯವರಿಗೆ ಸೂರ್ಯದೇವನ ಅನುಗ್ರಹದಿಂದಾಗಿ ಸಂಪತ್ತು ಪ್ರಾಪ್ತಿಯಾಗುತ್ತೆ. ಕಷ್ಟಗಳಿಂದ ಮುಕ್ತಿ, ಸಾಲಗಳಿಂದ ಪರಿಹಾರ. ನಿಮ್ಮ ಕೌಶಲ್ಯ ಅಭಿವೃದ್ಧಿಗೆ ಹೊಸ ಕೋರ್ಸ್ಗಳಿಗೆ ಜಾಯಿನ್ ಆಗ್ಬೋದು. ನಿಮ್ಮ ಉದ್ಯೋಗ ಉತ್ತಮವಾಗ್ತಾ ಹೋಗುತ್ತೆ. ಸಹನೆ ಇಲ್ಲದಿದ್ದರೆ ಅವಕಾಶ ಕೈತಪ್ಪಿ ಹೋಗುವ ಸಾಧ್ಯತೆ ಇರೋದ್ರಿಂದ ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ಗುರು ಹಿರಿಯರ ಆಶೀರ್ವಾದವನ್ನ ಬರಮಾಡ್ಕೊಳ್ಬೇಕು. ಉದ್ಯೋಗ ಅವಕಾಶಗಳು ನಿಮಗೆ ಹೆಚ್ಚಿಗೆ ಸಿಗುವಂತೆ ಪ್ರಾಪ್ತಿಯಾಗುತ್ತೆ. ಹೌದು, ಈ ರಾಶಿಯವರಿಗೆ ಸೂರ್ಯದೇವನ ಅನುಗ್ರಹ ಇರೋದ್ರಿಂದ ಆರೋಗ್ಯ ಸಮಸ್ಯೆಗಳು ಸಂಪೂರ್ಣವಾಗಿ ದೂರವಾಗುತ್ತೆ. ಹೊಸ ಕೆಲಸ ಸಿಗುತ್ತೆ. ಮನಸ್ಸಿಗೆ ಸಂಪೂರ್ಣ ತೃಪ್ತಿ ಸಿಗುವಂತಹ ಸಮಯ ಇದಾಗಿದೆ. ನಾಳೆಯಿಂದ ಈ ರಾಶಿ ಚಕ್ರದವರಿಗೆ ವೇಗವಾಗಿ ಪ್ರಗತಿಯ ಒಂದು ಅವಕಾಶ ಸಿಗೋದ್ರಿಂದ ಭಾವನಾತ್ಮಕವಾಗಿ ಕೂಡ ನೀವು ಸಂತೋಷವನ್ನು ಪಡೆದುಕೊಳ್ತೀರಾ. ಕುಟುಂಬದೊಂದಿಗೆ ಸಮಯವನ್ನು ಕಳೆಯೋದ್ರಿಂದ ಮನಸ್ಸಿನಲ್ಲಿ ಇರ್ತಕ್ಕಂತಹ ಒತ್ತಡ ದೂರವಾಗುತ್ತೆ. ಹಣಕಾಸು ಲಾಭವಿರುತ್ತೆ. ನಾಳೆ ಶಿಸ್ತು ಮತ್ತು ಶ್ರಮ ಮತ್ತು ಕೌಶಲ್ಯಕ್ಕೆ ತಕ್ಕ ಉದ್ಯೋಗ ಸಿಗುತ್ತೆ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ದೊಡ್ಡ ಸಂಸ್ಥೆಗೆ ಹೋಗುವಂತಹ ಸದ್ವವಕಾಶ ಸಿಗೋದ್ರಿಂದ ಈ ರಾಶಿಯವರಿಗೆ ತೊಂದರೆಗಳಿಂದ ದೂರ. ಗಜಕೇಸರಿ ಯೋಗ ಈ ರಾಶಿಯವರ ಬಾಳನ್ನ ಬೆಳಕು ಮಾಡುತ್ತೆ. ಹಣದ ಹರಿವು ಹೆಚ್ಚಾಗಲಿದ್ದು ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಹ ಅವಕಾಶ ಸಿಗುತ್ತೆ. ಆಸ್ತಿ ಖರೀದಿ ಮಾಡುವಾಗ ಎಚ್ಚರಿಕೆಯನ್ನು ವಹಿಸಬೇಕು. ಬಜೆಟ್ ಹಾಕಿ ಖರ್ಚುಗಳನ್ನು ಮಾಡಬೇಕು. ಇದರಿಂದ ಉಪಯುಕ್ತವಾಗಿ ಲಾಭ ಅನ್ನೋದು ಕಟ್ಟಿಟ್ಟ ಬುದ್ಧಿ. ಅದೃಷ್ಟದ ಬೆಂಬಲ ಸಿಗೋದ್ರಿಂದ ನಿಮ್ಮ ಹೊಸ ಪ್ರಯತ್ನಗಳು ಯಶಸ್ವಿಯಾಗುತ್ತದೆ. ಪೋಷಕರ ಆಶೀರ್ವಾದದಿಂದ ಬಾಕಿ ಉಳಿದ ಕೆಲಸಗಳು ಪೂರ್ಣಗೊಳ್ಳುತ್ತದೆ. ಪ್ರಯಾಣದ ಸಮಯದಲ್ಲಿ ಮಹತ್ವದ ಮಾಹಿತಿ ದೊರೆಯುತ್ತದೆ. ಒಟ್ಟಾರೆಯಾಗಿ ದಿನವು ಉತ್ಸಾಹದಿಂದ ಕೂಡಿರಲಿದ್ದು ಈ ರಾಶಿಯವರಿಗೆ ಅದೃಷ್ಟ ಸಂಪೂರ್ಣವಾಗಿ ಕೈ ಹಿಡಿಯುತ್ತೆ. ಸೂರ್ಯದೇವನ ಆಶೀರ್ವಾದವನ್ನ ಬರಮಾಡಿಕೊಳ್ಳುವಂತಹ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಕಟಕ ರಾಶಿ, ಮೀನರಾಶಿ, ತುಲಾರಾಶಿ, ಕುಂಭರಾಶಿ, ವೃಶ್ಚಿಕ ರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸೂರ್ಯದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.